ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ಗಡಿನಾಡು ರಕ್ಷಣಾ ಸೇನೆ ಅನ್ನುವಂತಹ ಒಂದು ಸಂಘಟನೆಯನ್ನು ತಾವು ಸಂಸ್ಥಾಪಕರಾಗಿದ್ದೀರಿ ಹಾಗೂ ರಾಜ್ಯಾಧ್ಯಕ್ಷರಾಗಿದ್ದೀರಿ. ಹಾಗಾಗಿ ಈ ಸಂಘಟನೆ ಸುಮಾರು ಹಲವಾರು ವರ್ಷಗಳಿಂದ ನೀವು ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಹಾಗಾಗಿ ತಾವೇ ರಾಜ್ಯಾಧ್ಯಕ್ಷರಾಗಿ ತಾವೇ ಸಂಸ್ಥಾಪಕರಾಗಿ ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಹಾಗಾಗಿ ತಮ್ಮ ಜವಾಬ್ದಾರಿ, ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ತಮ್ಮ ಜವಾಬ್ದಾರಿ ಏನು ಸರ್? ಸರ್ ನನ್ನ ಫಸ್ಟು ಇದು ಅಂದರೆ ಜವಾಬ್ದಾರಿ ಅಂದರೆ ಫಸ್ಟು ನನ್ನ ದುಡಿಮೆ. ನನಗೆ ನಂಬಿ 11-20 ಹುಡುಗರು ಇದ್ದಾರೆ ಕೆಲಸ ಮಾಡೋರು. ಬೆಳಗ್ಗೆ ಎದ್ದು ಅವ್ರಿಗೆ ಎಲ್ಲ ಕೆಲಸಕ್ಕೆ ಕಳಿಸ್ಬಿಟ್ಟು ಮಾಡಿ ಒಂದು 11-11 ಮೇಲೆ ಕೂತ್ಕೊಂಡು ಒಂದಿನ ಮುಂಚೆನೇ ತಿಳ್ಕೊಂಡಿರ್ತೀನಿ ಏನು ಯಾವ ಕಾರ್ಯಕ್ರಮ ಮಾಡಬೇಕು, ಏನು ಮಾಡಬೇಕು ಅಂತ. 11-11 ಮೇಲೆ ಆದಮೇಲೆ ಸರ್ ನಮ್ಮ ಒಂದು ಸಂಘಟನೆಗೆ ಬಿಡು ಕೊಟ್ಟು ಒಂದು 3-4 ಗಂಟೆ ಟೈಮ್ ಸಿಗ್ತದೆ. ನನಗೆ ಊಟದ ಟೈಮ್ ಥರ ಟೈಮ್ ಸಿಗ್ತದೆ. ಆ ಟೈಮ್ ಒಳಗಡೆ ನಾನು ಏನು ಮಾಡಬೇಕು ಫಂಕ್ಷನ್ಗಳು ಮಾಡ್ತೀನಿ ಸರ್. ಹಾಗೆ ಈಗ ನೀವು ಸಂಘಟನೆ ಮುಖಾಂತರ ತಾವು ಏನೆಲ್ಲ ಕೆಲಸ, ಒಂದು ಕನ್ನಡ ಪರವಾದಂತಹ ಏನೆಲ್ಲ ಕೆಲಸಗಳನ್ನು ತಾವು ಮಾಡ್ಬೋದು ಸರ್? ಸರ್ ಕನ್ನಡ ಏನು ಬೇಕು ಮಾಡ್ತೀವಿ ಅಂದರೆ ಫಸ್ಟು ನಮ್ಮ ಕನ್ನಡ ಶಾಲಾ ಸ್ಕೂಲ್ಗಳು ಅದೆಷ್ಟೋ ಸ್ಕೂಲ್ಗಳು ಮುಚ್ಚಿಬಿಟ್ಟೈತೆ. ಗುಡಿಬೆಟ್ಟ ತಾಲೂಕಲ್ಲಿ ಸುಮಾರು ಮುಚ್ಚೋಗಿದೆ. ಎಷ್ಟೋ ಮಕ್ಕಳಿಗೆ ತಗೊಂಡೋಗಿ ಇಂಗ್ಲೀಷ್ ಶಾಲೆಯಲ್ಲಿ ಸೇರಿಸ್ತಿದ್ದಾರೆ, ದುಡ್ಡು ಕಟ್ಟು ಸೇರಿಸ್ತಾ ಇದ್ದಾರೆ. ಸುಮಾರು ಶಾಲೆಗಳು ಮುಚ್ಚಿಬಿಟ್ಟೈತೆ ಸರ್. ಆ ಶಾಲೆ ಬಗ್ಗೆ ಆಗಲಿ ಯಾವುದೋ ಹಳ್ಳಿ ಕಡೆ ಸ್ವಲ್ಪ ಎಲ್ಲಾದರೂ ಈ ಶಾಲೆ ಬುಕ್ಕು ಪೆನ್ನು ಎಲ್ಲ ಗೌರ್ಮೆಂಟಿಂದ ಕೊಡ್ತಾ ಇದ್ದಾರೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೂ ನಮ್ಮದು ಇನ್ನೊಂದು ಸ್ವಲ್ಪ ಬೆಳಕಿಗೆ ಬರಲಿ, ಜನ ಇಂಗ್ಲೀಷ್ ಸ್ಕೂಲ್ಗೆ ಸೇರ್ಸೋದು, ಕಾರ್ಮೆಂಟಾಗಿ ಸೇರ್ಸೋದು ಬಂದ್ಬಿಟ್ಲು. ಅವ್ರವರು ಹಳ್ಳಿಗಳ್ಳಿ ಆಗಲಿ ಎಲ್ಲ ಸೇರಿಸ್ತಾರೆ ಸರ್. ಕನ್ನಡ ಶಾಲೆನೂ ಉಳಿತದೆ, ಮಕ್ಕಳು ಚೆನ್ನಾಗಿ. ನೋಡಿ ಈ ವರ್ಷ ಕನ್ನಡ ಶಾಲೆಯಲ್ಲೇ ನಂಬರ್ 1 ಎಲ್ಲ ಆಟೋ ಓಡಿಸೋದು ಮಕ್ಕಳಾಗಲಿ, ರೈತರು ಮಕ್ಕಳಾಗಲಿ, ಒಬ್ಬ ಕೂಲಿ ಕಾಲು ಮಕ್ಕಳಾಗಲಿ ಎಲ್ಲ ಸರ್ ಬಡ ಮಕ್ಕಳೇ ನಂಬರ್ 1 ಆಗಿ ಬಂದಿದ್ದಾರೆ ಕನ್ನಡ ಶಾಲೆಯಲ್ಲಿ. ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀವಿ. ಅವರೆಲ್ಲ ಒಂದೊಂದು ಊರ್ಲಿದ್ದಾರೆ. ಅವ್ರಿಗೆ ಹೋಗಿ ಮೀಟ್ ಆಗೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅವರು ನಮ್ಮ ಕ್ಷಮೆ ಮಾಡಲಿ. ಇವತ್ತಿಲ್ಲ ನಾಳೆ ಹೋಗಿ ಅವ್ರಿಗೆ ಮೀಟಾಗಿ ನಮ್ಮ ಕೈಲಿ ಆಗೋದು ಸಮಾಜ ಅವ್ರಿಗೆ ಒಂದು ಸ್ವಲ್ಪ ಚಿಕ್ಕದಾಗ ಒಂದು ಸನ್ಮಾನ ಮಾಡ್ತೀವಿ ಸರ್. ಇವತ್ತಿಲ್ಲ ನಾಳೆ ಹೋಗೇ ಬರ್ತೀವಿ ಸರ್. ಸರ್, ಗುಂಡ್ಲುಪೇಟೆ ಒಂದು ಇದರಲ್ಲಿ ವೀನ್ಪುರ ಗೇಟ್ ಹತ್ರ ಒಂದು ಅಲ್ಪಸಂಖ್ಯಾತರ ಒಂದು ಅಬ್ದುಲ್ ಕಲಾಂರವರ ಒಂದು ವಸತಿ ಶಾಲೆಯಲ್ಲಿ ಮರಗಳನ್ನು ತೆರವುಗೊಳಿಸ್ತಾ ಇದ್ರು. ತಾವು ಅಲ್ಲಿಗೆ ಹೋಗಿದ್ರೆ ಸರ್? ಸರ್ ಅದು ಬೆಳೀಸ್ಬೇಕಂದ್ರೆ ಇನ್ನಿಲ್ಲ ಸರ್, ಹೊರಗಡೆ ಹೊಂಟೋಗಿದ್ದೆ ಒಂದು ಸ್ವಲ್ಪ. ನಾವು ಫಸ್ಟ್ ಎಲ್ಲ ನಾವು ಕೂಲಿ ಮಾಡೋರು ಇಲ್ಲಿ ಅಲ್ಲಂತ ಇರೋಲ್ಲ, ಎಲ್ಲ ಒಂದೊಂದು ಕಡೆ ಮೈಸೂರು ಹೋಗ್ತೀವಿ, ಬೆಂಗಳೂರು ಮಂಡ್ಯ ಆ ಕಡೆ ಹೋಗ್ತೀವಿ. ಅದು ಬೆಳೀಸ್ಬಿಟ್ಟಿದ್ರು ಸರ್. ಅದು ಮಾಡಿರೋದು ತುಂಬ ಅನುಕೂಲ ಆಯಿತು. ಹಳೆ ಇದು ಒಂದು 50-40 ವರ್ಷ ಆಗಿರ್ಬೋದು. ನೋಡಿ, ಒಂದು ಚಿಕ್ಕ ಗಿಡ ಆಗ್ಬಿಟ್ಟು ಬೆಳೆಸೋದು ಭಾರಿ ಕಷ್ಟ. ದೊಡ್ಡಾದ್ಮೇಲೆ ಮಿಷಿನ್ಲಿ ಕಟ್ ಮಾಡೋದು 5 ನಿಮಿಷದ ಕೆಲಸ. ಅದು ಮಾಡಬಾರ್ದಾಗಿತ್ತು ಸರ್. ಅದು ಬಿಲ್ಸ್ ಮೇಲೆ ಗೊತ್ತಾಗಿತ್ತು ಸರ್, ಬೇರೆ ಸಂಘಟನೆಯವ್ರು ಮಾಡಿದ್ದಾರೆ. ಅದು ಬಿಲ್ಸಾದ್ಮೇಲೆ ಏನಾಗಿತ್ತು, ಅಲ್ಲಿ ಎಲ್ಲ ಹಂಗೆ ಬಿಸಾಕ್ಬಿಟ್ಟಿದ್ರು ಸರ್. ಆ ಸ್ಕೂಲ್ ಮಕ್ಳಿಗೆ ಹೋದವ್ರಿಗೆ ಸುತ್ಕೊಂಡು ಅದ್ರ ಮೇಲೆ ಹೋಗ್ಬೇಕಾಯ್ತು. ನಾಳೆ ದಿನ ಕೈಲೋ ಶಿಲ್ಪಾಗಿ ಕೈಕಾಲು ಮುರಿತದೆ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಅದೊಂದು ಸುದ್ದಿ ಮಾಡಿಸಿದ್ದೀನಿ. ಯಾವ್ದಕ್ಕೆ ಮಾಡಿಸಿದ್ದೀನಿ ಅಂದರೆ ಇದಕ್ಕೆ ಕ್ಲೀನ್ ಮಾಡಿಸಿ ಅಂತ. ಕಟ್ ಮಾಡಿಬಿಟ್ಮೇಲೆ ತಿರ್ಗಾ ಜೋಡ್ಸೋಕ್ಕಾಗಲ್ವಲ್ಲ. ಅಲ್ಲಿದ್ದಿದ್ರೆ ಆ ದಿನ ಇದ್ದಿದ್ರೆ ಏನಾದ್ರು ಮಾಡ್ಬೋದಾಗಿತ್ತು. ಅದು ಆಗಿದ್ದು ಒಂದು ವಾರಕ್ಕೆ ಒಂದು 5-6 ದಿನ ಆದವ್ರು ಅದು ಮರ ಕಟ್ ಮಾಡಿರೋದಾಗಲಿ, ಇವು ಕೊಂಬೆಗಳಾಗಲಿ ಏನೂ ಮಾಡಿಸಿರ್ಲಿಲ್ಲ. ಅದು ಅವ್ರು ಯಾತಿಗೆ ಮಾಡಿದ್ದಾರೆ ಅಂದರೆ ಬಿಲ್ಡಿಂಗ್ ಡ್ಯಾಮೇಜ್ ಆಗ್ತದೆ ಅಂತ ಮಾಡಿದ್ದಾರೆ. ಅವತ್ತು ಅವರು ಮಾಡೋಕ್ಕೆ ಮುಂಚೆ ಒಂದು ಎಲ್ಲ ಬೇರೆ ಕಡೆ ಗಿಡ ನೆಟ್ಬಿಟ್ಟು 4 ಜನಕ್ಕೆ ಗೊತ್ತಾಗ್ದಂಗೆ ಮಾಡ್ಬೋದಾಗಿತ್ತು. ಇದೇನಪ್ಪ ಅಂದರೆ ಒಳಗಡೆನ ಕಟ್ ಮಾಡಿದ್ದು ತುಂಬ ಬೇಜಾರಾಗ್ತದೆ ಸರ್. ಹಾಗೆ ನಿಮ್ಮ ಸಂಘಟನೆಯ ಒಂದು ಗುರಿ, ಉದ್ದೇಶ ಮತ್ತು ಅದರ ಒಂದು ಧ್ಯೇಯೋದ್ದೇಶಗಳು ಏನು ಸರ್? ಸರ್ ನನ್ನ ಗುರಿ ಏನಪ್ಪ ಅಂದರೆ ಅದೇ ಹೇಳಿ ಸರ್, ಮಕ್ಕಳು ಮುಗೀತು. ಈಗ ಎಷ್ಟೋ ಜನ ತಾಯಿಂದರು ಇದ್ದಾರೆ, ತಂಗಿದ್ರು ಇದ್ದಾರೆ, ಅಣ್ಣ ತಮ್ಮಂದರು ಇದ್ದಾರೆ. ಒಂದೊಂದು ಇಡೀ ಗುಂಡ್ಲುಪೇಟೆ ತಾಲೂಕಲ್ಲಿ ಸರ್ ಒಂದೊಂದು ಕಡೆ ಸಮಸ್ಯೆಯಲ್ಲಿ ಐತೆ. ಇಡೀ ತಾಲೂಕಲ್ಲಿ ಎಲ್ಲನೂ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ 100 ಇದ್ರೆ ಅದರಲ್ಲಿ 1-2 ನಾನು ನನ್ನ ಕೈಲಿ ಆದಷ್ಟು ಒಂದು ಮಾಡಬೇಕು. ಅವ್ರು ಒಂದು ಕಿಡ್ನಿ, ಎಷ್ಟೋ ಜನ ಕಿಡ್ನಿ ಫೇಲ್ ಆಗಿರೋದು. ನಂದು ಪೇಪರು ನಮ್ಮ ಇದರಲ್ಲಿ ನೋಡಿ, ಪೇಪರ್ಲಾಗಲಿ TV ಚಾನಲ್ಲಾಗಲಿ ಎಷ್ಟೋ ಜನಕ್ಕೆ ಕಿಡ್ನಿ ಇಲ್ಲಿದ್ದವ್ರಿಗೆ, ಕಿಡ್ನಿ ಹೋಗಿರೋರಿಗೆ, ತಂದೆ ತಾಯಿ ಇಲ್ಲ, ಯಾರೂ ಇಲ್ಲ ಅವ್ರಿಗೆ, ಈ ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ಆಗಲಿ, ಬುಕ್ಕು ಪೆನ್ ಆಗಲಿ ಅಂತ ಮಾಡ್ಕೊಂಡು ಬಂದಿರೋದು ಸರ್. ಈಗ ನಾನು ಬೇರೆ ಸಂಘಟನೆಯಲ್ಲಿ ಇರ್ಬೇಕಾದ್ರೆ ಅದು ಇನ್ನೊಬ್ರು ಕೇಳ್ಬಿಟ್ಟು ನಾನು ಮಾಡಬೇಕಾಯ್ತು. ಇದು ಮಾಡೋದ ಸರಿನಾ ತಪ್ಪ ಸರ್ ಹೇಳಿ ಮಾಡಿ ಅಂದ್ಬಿಟ್ಟು. ಈಗ ನಾ ಮಾಡಿದ ಕೆಲಸಕ್ಕೆ ಸರ್ ಎಲ್ಲರೂ ದುಡ್ಡು ಹಾಕಬೇಕು ಸರ್. ನಾನು ಮಾಡಿರೋ ಕಾರ್ಯಕ್ರಮಕ್ಕೆ ದುಡ್ಡು ಆಗಬೇಕು. ಎಷ್ಟೋ ಜನಕ್ಕೆ ಅದು ಹಾಕೋರು ಖುಷಿಯಾಗ್ತದೆ. ಆಗ್ತಿದ್ರು ವೈರಿ ಇರ್ತಾರಲ್ಲ ಸರ್, ನೀರಿಗೂ ಎಣ್ಣೆಗಾಗಲ್ಲ ಅಂದ್ಬಿಟ್ಟು ಆ ಥರ ಎಲ್ಲ ಸಂಘಟನೆಯಲ್ಲೂ ನನ್ನ ಜೊತೆಲಿ ಇರೋರು ಇದ್ರು ಸರ್.
ನಾವೇ ಒಂದು ಹೇಳೋದು, ಅವರೇ ಒಂದು ಹೇಳೋದು, ಅವರೇ ಹೇಳಿದ್ರೆ ನಾನು ಒಂದು ಹೇಳೋದು. ಇಷ್ಟು ದಿನ ಹೆಂಗೋ ಮಾಡ್ಕೊಂಡು ಬಂದ್ವಿ ಸರ್. ಯಾರು ನನಗೆ ಎಲ್ಲ ಸಂಘಟನೆ ನನಗೆ ಉಚ್ಚಾಟನೆ ಆಗಲಿ ನೀವು ಹೋಗು ಅಂತ ಹೇಳಿಲ್ಲ ಸರ್. ನನಗೆ ಅದು ನನಗೆ ಅಡ್ಜಸ್ಟ್ ಆಗಲಿಲ್ಲದಕ್ಕೆ ನಾನೇ ಒಂದೊಂದು ಮಾಡ್ಕೊಂಡು ಬಂದಿದ್ದೆ ಸರ್. ಈಗ ಗಡಿನಾಡು ರಕ್ಷಣಾ ಸೇನೆ ಅಂದ್ಬಿಟ್ಟು ಚೆನ್ನಾಗಿ ನಾನೇ ರಾಜ್ಯಾಧ್ಯಕ್ಷ ಆಗಿ ಒಂದು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ರಿಜಿಸ್ಟರ್ ಕಾಪಿ ಬಂದಿದೆ. ನಾವೇನೋ ಫೋಕಸ್ ಕೊಡ್ತಾಯಿಲ್ಲ, ಸುಮ್ಮನೆ ಈ ಸಂಘಟನೆ ಮಾಡಿದ್ದೀನಿ. ನನ್ನದು ರಿಜಿಸ್ಟರ್ ಕಾಪಿ ಐತೆ. ಆ ಸಂಘದಲ್ಲಿ ಮಾಡಬೇಕು. ಈಗ ಯಾತಿಗೆ ಮಾಡಿದ್ದೀನಿ ಅಂದರೆ ಸರ್, 10 ಜನಕ್ಕೆ ಕೇಳ್ಬಿಟ್ಟು ಮಾಡೋಕ್ಕಾಗಲ್ಲ. ಈಗ ನನ್ನ ನಿರ್ಧಾರನ ಒಬ್ಬನೇ ತಗೊಂಡು ಮಾಡ್ಬೋದು. ಒಂದು ಹೊಟ್ಟೆ ಹಸು ಅಂದ್ಬಿಟ್ಟು ಆ ಹೊಟ್ಟೆ ಹಸಿರುವಾಗ ತಗೊಂಡೋಗಿ ಕೊಟ್ಟರೆ ಸರ್ ಅದಕ್ಕೊಂದು ಅರ್ಥ ಸಿಗ್ತದೆ. ಹೊಟ್ಟೆ ತುಂಬಿದ ಮೇಲೆ ತಗೊಂಡೋದ್ರಲ್ಲಿ ಸೈಡ್ಲಿ ಮಡಗಿದ್ರೆ ಅದನ್ನೂ ತಿನ್ನಲ್ಲ, ತಗೊಂಡೋಗಿ ಆಚೆ ಬಿಸಾಕ್ತಾರೆ. ಅದಕ್ಕೆ ಸರ್ ಈ ಸಂಘಟನೆ ಮಾಡಿ ಸಂಘಕ್ಕೆ ಬಂದ್ಬಿಟ್ಟು ನನ್ನ ಹುಡುಗನೇನಂದರೆ ಈ ಸ್ಕೂಲ್ ಮಕ್ಕಳಿಗೆ ಬ್ಯಾಗು ಪೆನ್ನು ಇದು ವಯಸ್ಸಾಗಿರೋರಿಗೆ ಒಂದು ತಿಂಗಳ ರಾಷನು ದುಡ್ಡು ಯಾರಿಗೂ ಕೊಡಲ್ಲ. ಕಿಟ್ಟು ಯಾರಾದರೂ ಇಲ್ಲಿ ಒಂದು ತಿಂಗಳು ಕಿಟ್ಟು ತಗೊಂಡೋಗಿ ನನ್ನ ಕೈಲಿ ಆದಷ್ಟು ಒಂದು 4,000ನೋ 5,000ನೋ 3,000ನೋ ನನ್ನ ಕೈಲಿ ಆದಷ್ಟು ತಗೊಂಡೋಗಿ ಅವ್ರ ಮನೆ ಮುಂದೆ ತಗೊಂಡೋಗಿ ಕೊಟ್ಬಿಟ್ಟು ಬಂದು ಅದನ್ನು ಸುದ್ದಿ ಮಾಡಿಸ್ತೀನಿ. ಯಾತಿಗೆ ಮಾಡಿಸ್ತೀನಿ ಅಂದರೆ ನಾ ಕೊಟ್ಟ ಮೇಲೆ ಬೇರೆಯವ್ರು ತಗೊಂಡೋಗೋರಿಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟಿದ್ದೀನಿ. ನಾ ಕೊಟ್ಬಿಟ್ಟು ಬಂದವರು ಸುಮಾರು ಸಂಘದವರು, ಧರ್ಮಸ್ಥಳ ಸಂಘದವರು, ಬೇರೆ ಸಂಘಟನೆಯವರು, ತರಕ್ನಾಮೆ ಎಲ್ಲ ಕಡೆನೂ ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಎಲ್ಲ ಮಾಡಿಬಿಟ್ಟು ಅವ್ರಿಗೂ ಒಂದು 1,000 ಬಂದಂಗೆ ಮಾಡಿದ್ದಾರೆ. ಅವ್ರಿಗೆ ಸೈಕಲ್ ಈಸ್ಕೊಟ್ಟಿದ್ದಾರೆ, ಬೆಡ್ ಈಸ್ಕೊಟ್ಟಿದ್ದಾರೆ. ಒಬ್ಬ ಎಲ್ಲ ಒಂದು ಕಡೆ ಹಳ್ಳಿಗಳ ಹೆಸರು ಬೇಡಿ ಸರ್, ಎಲ್ಲರಿಗೂ ಬೇಡಿ, ಎಲ್ಲ ನಮ್ಮವರೇ, ಯಾರಿಗೂ ಹೆಸರು ಬೇಡ. ಅದು ಎಲ್ಲೆಲ್ಲ ತೋರಿಸ್ಬಿಟ್ಟವರು ಆಗಲ್ಲ ಅಂತ ಹೇಳಿದ್ರು. ನಾನು ಹೋಗಿ ಒಂದು ಕೇಳಿ ತಿಂಗಳಾಗದ ರಾಷನ್ ಕೊಟ್ಬಿಟ್ಟು ಬಂದೆ. ಅವರು ಎಲ್ಲೆಲ್ಲ ತೋರಿಸ್ಬಿಟ್ಟು ಆಗಲ್ಲ, ಇವ್ರು ಮುಗಿತು, ನಡೆಯೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತ. ಯಾವುದೋ ನಮ್ಮ ಸಂಘದವರು ತಗೊಂಡೋಗ್ಬಿಟ್ಟು ಏನಪ್ಪ ನಿನ್ನ ಆಸೆ ಅಂತ ಕೇಳಿದ್ದಕ್ಕೆ ನನಗೊಂದು ಬೆಡ್ ಬೇಕು, ಮನೆ ಕಳಕ್ಕೆ ಹಾಸಿಗೆ ಬೇಕು ಅಂತ ಕೇಳಿದ್ದಾರೆ. ಆ ಹಾಸಿಗೆ ತಗೊಂಡೋಗಿ ಕೊಟ್ಟ ಮೇಲೆ 3 ದಿನಕ್ಕೆ ಎದ್ದು ನಿಂತ್ಕೊಂಡ್ರು ಸರ್ ಅವರು. ನನಗೆ ಎಷ್ಟು ಆನಂದ. ನಮ್ಮ ಅಣ್ಣ ಮನ್ಗಿರೋದು ಎದ್ದು ನಿಂತಿದ್ದಾನಂದರೆ ನಮ್ಗೆ ಆನಂದ ಆಗಲ್ವಾ? ಓಕೆ. ಈಗ ಹಸು ಮೇಯಿಸ್ಕೊಂಡು ಆರಾಮಾಗಿದ್ದಾರೆ. ಇನ್ನೊಂದು ಕಡೆ ಒಬ್ಬರಿಗೆ ಕೈ ಇಲ್ಲ, ತಾಯಿ ಇಲ್ಲ ಅವ್ರಿಗೆ. ಅವ್ರಿಗೂ ಸುಮಾರು ನೋಡೋರಿಲ್ಲ, ತಿನ್ನೋಕ್ಕಿಲ್ಲ ಅವ್ರಿಗೆ. ಅವ್ರ ಮನೆ ನೋಡ್ಬಿಟ್ರೆ ಸರ್ ನಮ್ಮ ದುಶ್ಮನ್ಗಳಿಗೂ ಬೇಡಿ ಸರ್, ಆ ಥರ ಪರಿಸ್ಥಿತಿಯಲ್ಲಿ ಬಟ್ಟೆ ತಾಲೂಕಾಗಲಿ ಎಲ್ಲ ಕಡೆನೂ ಅವ್ರಿಗೂ ನಮ್ಮ ಕೈಲಿ ತೊಗೊಂಡೋಗಿ ಮಾಡಿದ್ದಕ್ಕೆ ಈಗ ನೋಡಿ ಅವ್ರಿಗೆ ಆಸ್ಪತ್ರೆ ಅದು ನೋಡೋಕ್ಕಾಗಲಿ, ಅವ್ರ ಮನೆ ಕಟ್ಟೋದಾಗಲಿ ಎಲ್ಲ ಕಡೆ ಮಾಡ್ತಾರೆ. ನಾನು ಕೊಟ್ಕೊಂಡು ಬಂದಿದ್ದೆ ಸರ್. ನನ್ನ ಹಿಂಭಾಗ ನಾನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ ಸರ್. ನಾನು ಒಂದು ರೋಡ್ ಹಾಕ್ತೀನಿ ಸರ್, ಆ ರೋಡ್ಲಿ ಎಲ್ಲರೂ ಹೋಗಿ ಕೆಲಸ ಮಾಡಲಿ ಸರ್. ನನಗೆ ತುಂಬ ಆನಂದ ಸರ್. ಎಲ್ಲರೂ ಸಂತೋಷವಾಗಿರಲಿ ಅಂತ. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ತಮ್ಮ ಒಂದು ಸಂಘಟನೆಯ ಒಂದು ಗುರಿ ಉದ್ದೇಶ ಮತ್ತು ಧ್ಯೇಯೋದ್ದೇಶಗಳನ್ನು ನಮ್ಮ ಮಿಮಿಕ್ರಿ GPT ಚಾನಲ್ ಜೊತೆ ಹಂಚ್ಕೊಂಡ್ರಿ. ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ರಾಜು ಅವರೇ, ನಿಮಗೂ ನಮಸ್ತೆ. ನೀವು ಸಮಾಜ ಸೇವೆನೂ ಮಾಡ್ತಾಯಿದ್ದೀರಿ. ಎಲ್ಲ ಸಂಘಟನೆಯವ್ರಿಗೆ ನೀವು ಸೇರಿಸ್ಕೊಂಡು ಇದೇ ಥರ ಎಲ್ಲ ಅರ್ಥದಲ್ಲಿ ಚೆಂದಾಗಿರಿ. ನಿಮಗೂ 2 ಚಾನಲ್ ಮಾಡಿದ್ದೀರಿ. ಯೂಟ್ಯೂಬ್ ಚಾನಲ್ ಅದು ಇನ್ನೊಂದು ಹೆಸರು ಏನು ಅಂತ MRG ನ್ಯೂಸ್ ಚಾನಲ್, ಅದು ಮಾಡಿದ್ದೀರಿ. ನಿಮ್ಗೆ ಇನ್ನೂ ನಿಮಗೂ ಸುಮಾರು ಸನ್ಮಾನಗಳಾಗಲಿ. ನಿಮ್ಮ ಹೆಸರು ನಿಮ್ಮ ಚಾನಲ್ ನೋಡಿದ್ರೆ ಪರವಾಗಿಲ್ಲ, ಒಳ್ಳೆ ನ್ಯೂಸ್ ಹಾಕಿದ್ದಾರೆ ಅನ್ಬೇಕು. ಆ ಥರ ನೀವು ಬೆಳೀರಿ ಸರ್. ನಿಮಗೂ ರಾಜು ಅವರೇ ನಮಸ್ತೆ. ಓಕೆ ಸರ್, ಧನ್ಯವಾದಗಳು ಸರ್.